ಅದಕ್ಕೆ ಫೋನಿಂದ ಫೋನ್ ಮಾಡ್ತೀನಿ, ಖಂಡಿತ ರಿಸೀವ್ ಮಾಡೇ ಮಾಡ್ತಾಳೆ. ಹಲೋ, ಹಲೋ, ಕೇಳಿಸ್ತಿದ್ಯಾ ಅಕ್ಕ? ಅಕ್ಕ ಹೇಳಿ, ಕೇಳಿಸ್ತಿದ್ಯಾ? ನಾನು ಅರ್ಚನಾ. ಹಲೋ. ಈ ಫೋನಿಂದ ಕಾಲ್ ಮಾಡಿದ್ರೆ ಮಾತ್ರ ಮಾತಾಡ್ತೀಯಲ್ಲ? ನೀವ್ಯಾಕೆ ಅಕ್ಕನ ನಂಬರಿಂದ ಕಾಲ್ ಮಾಡ್ತಿದ್ದೀರಾ? ಸತ್ಯ ಹೇಳ ಸುಳ್ಳು ಹೇಳ? ಸುಶಾಂತ್, ಮತ್ತೆ ಏನಾದ್ರೂ ಹೊಸದಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಪ್ಲೀಸ್, ನನಗೆ ಟೈಮ್ ಇಲ್ಲ, ಅದೇನು ಅಂತ ಹೇಳಿ ಬೇಗ. ನಿಮ್ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೆ ನಾನು ರೈಟ್ ಪರ್ಸನ್ ಅಲ್ಲ. ನಾನು ಏನಂತ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಟ್ಟೆ? ನೀನ್ ಕೇಳಿದ ಪ್ರಶ್ನೆಗೆ ಸತ್ಯ ಹೇಳ ಸುಳ್ಳು ಹೇಳ ಅಂತ ಹೇಳಿದೆ. ಅದೊಂದು ಪ್ರಾಬ್ಲಮಾ? ಪ್ರಪಂಚದಲ್ಲಿ ಯಾರಾದ್ರೂ ಫೋನ್ ಮಾಡಿ ಸುಳ್ಳು ಹೇಳ ಸತ್ಯ ಹೇಳ ಅಂತ ಕೇಳ್ತಾರಾ? ಅದೇನ್ ಹೇಳ್ಬೇಕು ಅಂತಿದ್ದೀರೋ ಹೇಳಿ. ಕೇಳು, ಹೇಳ್ತೀನಿ. ನನ್ನ ನಂಬರಿಂದ ಕಾಲ್ ಮಾಡಿದ್ರೆ ಮೇಡಮ್ ಅವ್ರು ಫೋನೇ ರಿಸೀವ್ ಮಾಡಲ್ಲ, ಅದಕ್ಕೆ ನಂಬರಿಂದ ಫೋನ್ ಮಾಡಿದೆ. ಸರಿ, ವಿಷಯ ಏನ್ ಹೇಳಿ? ವಿಷಯ ಏನು ಅಂತ ಹೇಳಿ ಫೋನ್ ಕಟ್ ಮಾಡು ಅಂತ ಡೀಸೆಂಟಾಗಿ ಹೇಳ್ತಿದ್ದೀರಾ. ಕಟ್ಕೊಂಡಿರೋ ಗಂಡನ ಹತ್ರ ಲಾ ಪಾಯಿಂಟ್. ಪ್ರಪಂಚದಲ್ಲಿ ಈ ಥರನೂ ಯಾರಾದರೂ ಇರ್ತಾರ? ನಮ್ಮಿಬ್ಬರಿಗೂ ಮದುವೆ ಆಗಿ ಇನ್ನೂ ಒಂದು ತಿಂಗಳು ಆಗಿಲ್ಲ ಅರ್ಚನಾ. ಇವ್ರು ಯಾಕೋ ಬೇಕು ಅಂತಾನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ದಾರೆ. ಮೇಡಮ್, ನನ್ನ ವಾಯ್ಸ್ ಕೇಳ್ತಿದ್ಯಾ? ಮದುವೆಗೆ ಮುಂಚೆ ಫೋನ್ ಮಾಡಿದ್ರು ತಾವೇನು ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಮಾತಾಡ್ತಿರ್ಲಿಲ್ಲ. ಬೇಕಾಬಿಟ್ಟು ಮಾತಾಡ್ತಿದ್ರಿ, ಫೋನ್ನ ಡಿಸ್ಕನೆಕ್ಟ್ ಮಾಡ್ತಿದ್ರಿ. ಆಫ್ಟರ್ ಮ್ಯಾರೇಜು ಜೊತೆಲಿ ಇರೋದನ್ನೇ ಕಟ್ ಮಾಡಿಬಿಟ್ರಿ. ಈಗ ಫೋನ್ ಕಾನ್ವರ್ಸೇಷನ್ನೇ ಕಟ್ ಮಾಡ್ತಾರ ಇದ್ದೀರಾ? ಗುಡ್, ಒಳ್ಳೆ ಬೆಳವಣಿಗೆ ಮೇಡಮ್. ಸುಶಾಂತ್, ಪ್ಲೀಸ್, ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂತ ಅನ್ಕೊಳ್ಳಿ. ನನ್ನ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದಕ್ಕೂ ಈಗ ನೀವು ಮಾತಾಡ್ದಿರೋದಕ್ಕೂ ಮ್ಯಾಚೇ ಆಗ್ತಿಲ್ಲ. ಅದಕ್ಕೆ ನಾನೀಗ ಸುಮ್ಮನೆ ಕೇಳಿಸ್ಕೊತಿದ್ದೀನಿ. ಹೇಳಿ, ಏನ್ ವಿಷಯ? ಅಲ್ಲ, ಏನೋ ಹೇಳ್ಬೇಕು, ಏನೋ ಟಾಪಿಕ್ ಇದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಸುಮ್ನೆ ಏನೇನೋ ಮಾತಾಡ್ತಿದ್ದೀರಲ್ಲ. ಮೊದಲು ಆ ಟಾಪಿಕ್ ಏನಂತ ಹೇಳಿ. ಸರಿ, ಅತ್ತಿಗೆ ಬಂದು ರತ್ನಮ್ಮನ್ ತಿಥಿ ಕಾರ್ಯ ಮಾಡಬೇಕು ಅಂತ ಕೇಳಿದಾಗ ನೀವೆಲ್ಲ ಬರ್ತೀನಿ ಅಂತ ಹೇಳಿದ್ರಂತೆ. ಹೌದು, ಈಗ ಅದಕ್ಕೇನು? ನೀನ್ ಹೇಗೆ ಅದಕ್ಕೆಲ್ಲ ಬರಕ್ಕಾಗುತ್ತೆ? ಹೌದಲ್ವಾ? ಯೋಚನೆ ಮಾಡಿ ನನ್ನ ಮಾತಿನ ಅರ್ಥ. ಇವತ್ತು ರತ್ನಮ್ಮ ಅವ್ರು ಇಲ್ಲ ಅಂದ್ರೆ ಅದಕ್ಕೆ ನೀನೇ ಕಾರಣ.